ಏನು ನಮ್ಮ ಜುಡಿಷಿಯಲ್ ಲೇಔಟ್ ನ್ಯಾಯಾಂಗ ಬಡಾವಣೆ ವಾರ್ಡಲ್ಲಿ ಶಶಿ ಮತ್ತು ಎಲ್ಲ ಮಿತ್ರರು ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ. ಬೇಸಿಗೆ ಶುರು ಆಯಿತು. ಎಲ್ಲ ಯುವಕರಿಗೆ ಎಕ್ಸಸೈಸ್ ಕೊಟ್ಟಂಗೆ ಆಗುತ್ತೆ, ಆರೋಗ್ಯಕ್ಕೆ ಒಂದು ಇದು ಮಾಡಲಿ ಅಂತೇಳಿ ಎಲ್ಲ ಸೇರಿಸಿ ಒಂದು ಮಾಡ್ತಾ ಇದ್ದಾರೆ. ಈಗ ಇದು ಜಿಬಿಎ ಚುನಾವಣೆ ಪ್ರಯುಕ್ತ ಸಂಘಟನೆ ಆಗಲಿ ಅಂತ ಅದು ಒಂದು ಕಾರಣ ಅಂತ ಎಲ್ಲ ತಿಳ್ಕೊಂಡ್ರು ತಪ್ಪಾಗಲ್ಲ. ಸದಾ ಮಾಡ್ತಾನೆ ಇರ್ತೀರಿ. ಇದು ಅವಾಗ ಮಾಡ್ತಾ ಇರೋದು ಬೇರೆ ಬೇರೆ ಕಡೆ ಮಾಡ್ತಾರೆ. ಇವತ್ತು ಈ ಗ್ರೌಂಡಲ್ಲಿ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಯಲಹಂಕದಲ್ಲಿ ಎಲ್ಲರೂ ಕ್ರಿಕೆಟು ಕಬಡ್ಡಿ ನಡೀತಾನೆ ಇರ್ತದೆ. ಇವತ್ತು ಇವ್ರು ನಡೆಸ್ತಾ ಇದ್ದಾರೆ. ಸರ್, ಚುನಾವಣೆ ಆಗುತ್ತಾ? ಜಿಬಿಎ ಚುನಾವಣೆ ಆಗುತ್ತೆ. ಸುಪ್ರೀಂ ಕೋರ್ಟ್ ರೂಲ್ ಪ್ರಕಾರ ಮಾಡಲೇಬೇಕಲ್ಲ. ಈಗ ಸೆನ್ಸಸ್ ಬೇರೆ ಬಂದಿರೋದ್ರಿಂದ ಮತ್ತೆ ಅಲ್ಲಿಂದ ಆದೇಶ ಬಂದರೆ ಮಾತ್ರ, ಇಲ್ಲಾಂದ್ರೆ ನಡೀತದೆ. ನಮಗೆ ನಮ್ಮ ಅಧ್ಯಕ್ಷರು ಹೇಳಿರೋದು ನಡೆಯುತ್ತೆ ಅಂದ್ಬಿಟ್ಟು ಎಲ್ಲ ಆಗಲೇ ಡಿಲಿಮಿಟೇಷನ್ ಆಯಿತು, ಕ್ಯಾಟಗರಿ ಆಯಿತು. ಇವಾಗ ಇನ್ನೊಂದು 2-3 ದಿವಸದಲ್ಲಿ ಅದು ಫೈನಲೈಸ್ ಆಗುತ್ತೆ. ಆದಮೇಲೆ ಡೇಟ್ ಫಿಕ್ಸ್ ಆಗುತ್ತೆ. ಸೊ ನಿಮ್ಮ ಅಧ್ಯಕ್ಷರು ಹೇಳಿರೋ ಪ್ರಕಾರ ಚುನಾವಣೆ ನಡೆಯುತ್ತೆ. ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿರೋದ್ರಿಂದ ನಮಗೂ ಎಲೆಕ್ಷನ್ ನಡೆಯುತ್ತೆ ಅಂತ ಅನಿಸ್ತದೆ. ಎಲ್ಲರೂ ನಮ್ಮ ಏನು ಕ್ಯಾಂಡಿಡೇಟ್ಗಳು ಆಕಾಂಕ್ಷಿಗಳಿದ್ದಾರೆ ಎಲ್ಲ ಫೀಲ್ಡಲ್ಲಿ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಗೆಲ್ಲುವಂತ ಚಾನ್ಸಸ್ ಗೆಲ್ತೀರಿ. ಸ್ಥಾನಗಳನ್ನು ಗೆಲ್ಲಬಹುದು. ಗೆಲ್ಬೇಕಂತ ಹೇಳ್ತೀನಿ. ನೋಡೋಣ ಎಷ್ಟಾಗುತ್ತೆ. ಬೇರೆಯವ್ರ ಥರ ನಾವು ಎಲ್ಲರೂ ಹೇಳ್ಬೇಕಾದ್ರೆ ಅದೇ ಥರ ಹೇಳ್ಬೇಕು. ಒಂದು 5 ಗೆದ್ರೆ ಖುಷಿ ಆಗ್ಬೋದು. ಏನು ನಮ್ಮ ಜುಡಿಷಿಯಲ್ ಲೇಔಟ್ ನ್ಯಾಯಾಂಗ ಬಡಾವಣೆ ವಾರ್ಡಲ್ಲಿ ಶಶಿ ಮತ್ತು ಎಲ್ಲ ಮಿತ್ರರು ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅರೇಂಜ್ ಮಾಡಿದ್ದಾರೆ. ಬೇಸಿಗೆ ಶುರು ಆಯಿತು. ಎಲ್ಲ ಯುವಕರಿಗೆ ಎಕ್ಸಸೈಸ್ ಕೊಟ್ಟಂಗೆ ಆಗುತ್ತೆ, ಆರೋಗ್ಯಕ್ಕೆ ಒಂದು ಇದು ಮಾಡಲಿ ಅಂತೇಳಿ ಎಲ್ಲ ಸೇರಿಸಿ ಒಂದು ಮಾಡ್ತಾ ಇದ್ದಾರೆ. ಈಗ ಇದು ಜಿಬಿಎ ಚುನಾವಣೆ ಪ್ರಯುಕ್ತ ಸಂಘಟನೆ ಆಗಲಿ ಅಂತ ಅದು ಒಂದು ಕಾರಣ ಅಂತ ಎಲ್ಲ ತಿಳ್ಕೊಂಡ್ರು ತಪ್ಪಾಗಲ್ಲ. ಸದಾ ಮಾಡ್ತಾನೆ ಇರ್ತೀರಿ. ಇದು ಅವಾಗ ಮಾಡ್ತಾ ಇರೋದು ಬೇರೆ ಬೇರೆ ಕಡೆ ಮಾಡ್ತಾರೆ. ಇವತ್ತು ಈ ಗ್ರೌಂಡಲ್ಲಿ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಕ್ಷೇತ್ರದಲ್ಲಿ ಯಲಹಂಕದಲ್ಲಿ ಎಲ್ಲರೂ ಕ್ರಿಕೆಟು ಕಬಡ್ಡಿ ನಡೀತಾನೆ ಇರ್ತದೆ. ಇವತ್ತು ಇವ್ರು ನಡೆಸ್ತಾ ಇದ್ದಾರೆ. ಸರ್, ಚುನಾವಣೆ ಆಗುತ್ತಾ? ಜಿಬಿಎ ಚುನಾವಣೆ ಆಗುತ್ತೆ. ಸುಪ್ರೀಂ ಕೋರ್ಟ್ ರೂಲ್ ಪ್ರಕಾರ ಮಾಡಲೇಬೇಕಲ್ಲ. ಈಗ ಸೆನ್ಸಸ್ ಬೇರೆ ಬಂದಿರೋದ್ರಿಂದ ಮತ್ತೆ ಅಲ್ಲಿಂದ ಆದೇಶ ಬಂದರೆ ಮಾತ್ರ, ಇಲ್ಲಾಂದ್ರೆ ನಡೀತದೆ. ನಮಗೆ ನಮ್ಮ ಅಧ್ಯಕ್ಷರು ಹೇಳಿರೋದು ನಡೆಯುತ್ತೆ ಅಂದ್ಬಿಟ್ಟು ಎಲ್ಲ ಆಗಲೇ ಡಿಲಿಮಿಟೇಷನ್ ಆಯಿತು, ಕ್ಯಾಟಗರಿ ಆಯಿತು. ಇವಾಗ ಇನ್ನೊಂದು 2-3 ದಿವಸದಲ್ಲಿ ಅದು ಫೈನಲೈಸ್ ಆಗುತ್ತೆ. ಆದಮೇಲೆ ಡೇಟ್ ಫಿಕ್ಸ್ ಆಗುತ್ತೆ. ಸೊ ನಿಮ್ಮ ಅಧ್ಯಕ್ಷರು ಹೇಳಿರೋ ಪ್ರಕಾರ ಚುನಾವಣೆ ನಡೆಯುತ್ತೆ. ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಎಲ್ಲ ಹೇಳಿರೋದ್ರಿಂದ ನಮಗೂ ಎಲೆಕ್ಷನ್ ನಡೆಯುತ್ತೆ ಅಂತ ಅನಿಸ್ತದೆ. ಎಲ್ಲರೂ ನಮ್ಮ ಏನು ಕ್ಯಾಂಡಿಡೇಟ್ಗಳು ಆಕಾಂಕ್ಷಿಗಳಿದ್ದಾರೆ ಎಲ್ಲ ಫೀಲ್ಡಲ್ಲಿ ಇದ್ದಾರೆ, ಸಂಘಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಗೆಲ್ಲುವಂತ ಚಾನ್ಸಸ್ ಗೆಲ್ತೀರಿ. ಸ್ಥಾನಗಳನ್ನು ಗೆಲ್ಲಬಹುದು. ಗೆಲ್ಬೇಕಂತ ಹೇಳ್ತೀನಿ. ನೋಡೋಣ ಎಷ್ಟಾಗುತ್ತೆ. ಬೇರೆಯವ್ರ ಥರ ನಾವು ಎಲ್ಲರೂ ಹೇಳ್ಬೇಕಾದ್ರೆ ಅದೇ ಥರ ಹೇಳ್ಬೇಕು. ಒಂದು 5 ಗೆದ್ರೆ ಖುಷಿ ಆಗ್ಬೋದು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.